ಪ್ರಿಯ ವಿದ್ಯಾರ್ಥಿಗಳೇ, ಬೆಳಗ್ಗಿನ ವಂದನೆಗಳು ಮತ್ತು ಇಂದಿನ ಯೂಟ್ಯೂಬ್ ತರಗತಿಗೆ ಸ್ವಾಗತ. ನಾನು ದೀಪಕ್ ಎನ್, ಸಮಾಜ ವಿಜ್ಞಾನ ಶಿಕ್ಷಕ. ಕಳೆದ ನಮ್ಮ ಈ ಯೂಟ್ಯೂಬ್ ತರಗತಿಯಲ್ಲಿ 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಸಮಾಜಶಾಸ್ತ್ರ ವಿಭಾಗದಲ್ಲಿ ಸಾಮಾಜಿಕ ಸ್ತರವಿನ್ಯಾಸದ ಬಗ್ಗೆ ತಿಳ್ಕೊಂಡಿದ್ವಿ. ಸಾಮಾಜಿಕ ಸ್ತರವಿನ್ಯಾಸ, ಸಾಮಾಜಿಕ ಅಸಮಾನತೆ ಅಂದ್ರೇನು, ಆ ಅಸಮಾನತೆಗೆ ಕಾರಣ ಏನು, ಈ ಸಾಮಾಜಿಕ ಅಥವಾ ಶೈಕ್ಷಣಿಕ ಅಸಮಾನತೆನ ಹೋಗಲಾಡಿಸೋದಕ್ಕೆ ಸಂವಿಧಾನದಲ್ಲಿರುವಂಥ ವಿಧಿಗಳು ಯಾವುವು, ಲಿಂಗತ್ವ ಅಸಮಾನತೆ ಬಗ್ಗೆ ತಿಳ್ಕೊಂಡಿದ್ವಿ. ಅದಾದ ನಂತರ ಸಾಮಾಜಿಕ ಸ್ತರವಿನ್ಯಾಸ ಅಂದರೆ ಏನು, ಸಾಮಾಜಿಕ ಸ್ತರವಿನ್ಯಾಸದ ಲಕ್ಷಣಗಳನ್ನು ತಿಳ್ಕೊಂಡಿದ್ವಿ, ಸಾಮಾಜಿಕ ಸ್ತರವಿನ್ಯಾಸದ ವಿವಿಧ ರೂಪಗಳನ್ನು ತಿಳ್ಕೊಂಡಿದ್ವಿ. ಅದಾದ ನಂತರ ಸಾಮಾಜಿಕ ಈ ಅಸ್ಪೃಶ್ಯತೆಯಲ್ಲಿ ಅಸ್ಪೃಶ್ಯತೆ ಅನ್ನುವಂಥದ್ದು ಸಮಾಜಕ್ಕೆ ಅಂಟಿದ ಕಳಂಕ ಅಥವಾ ಪಿಡುಗು ಅನ್ನುವಂಥದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಅದಾದ ನಂತರ ಕೊನೆಯದಾಗಿ ಅಸ್ಪೃಶ್ಯತೆ ಅನ್ನುವಂಥದ್ದು ಹೋಗಲಾಡಿಸೋದಕ್ಕೋಸ್ಕರ ಸರ್ಕಾರ ಕೈಗೊಂಡಿರುವಂತಹ ಕ್ರಮಗಳ ಬಗ್ಗೆ, ಅಥವಾ ಅದನ್ನೇ ಅಸ್ಪೃಶ್ಯತೆಯನ್ನು ಹೋಗಲಾಡಿಸೋದಕ್ಕೆ ಶಾಸನಾತ್ಮಕ ಮತ್ತು ಕಾನೂನಾತ್ಮಕ ಕ್ರಮಗಳು ಯಾವುವು ಅನ್ನುವಂಥದ್ದನ್ನು ತಿಳ್ಕೊಂಡು ಆ ಅಧ್ಯಯನವನ್ನು ಮುಗಿಸಿದ್ವಿ. ಇಂದಿನ ಅಧ್ಯಾಯದಲ್ಲಿ ಇತಿಹಾಸ ವಿಭಾಗದ ಮೊದಲನೆಯ ಒಂದು ಪಾಠವಾದಂಥ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅನ್ನುವಂತಹ ಪಾಠವನ್ನು ನೋಡೋಣ. ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗೊತ್ತೇ ಇದೆ, ಸ್ವತಂತ್ರ ಪೂರ್ವದಲ್ಲಿ ಭಾರತ ಅನ್ನುವಂಥದ್ದು ಯುರೋಪ್ನ ಕೆಲವು ಆ ದೇಶಗಳು ಇಲ್ಲಿ ಆಡಳಿತವನ್ನು ಮಾಡ್ತಾ ಇದ್ದಂಥದ್ದನ್ನು ನಾವು ಗಮನಿಸ್ಬೋದು. ಫ್ರೆಂಚರಾಗಿರ್ಬೋದು, ಬ್ರಿಟಿಷರಾಗಿರ್ಬೋದು, ಡಚ್ಚರಾಗಿರ್ಬೋದು, ಕೆಲವು ಭಾಗಗಳನ್ನು ತನ್ನದು ಅಂದ್ಕೊಂಡು ಅವರಿಲ್ಲಿ ಆಳ್ವಿಕೆಯನ್ನು ಮಾಡ್ತಾಯಿದ್ರು, ಆಡಳಿತವನ್ನು ಮಾಡ್ತಾಯಿದ್ರು, ಶೋಷಣೆಯನ್ನು ನಮ್ಮನ್ನೆಲ್ಲ ಮಾಡ್ತಾಯಿದ್ರು ಅನ್ನುವಂಥದ್ದು ಸಹ ನಿಮಗೆಲ್ಲ ತಿಳಿದೇ ಇರುವಂಥದ್ದು. ಅವರ ವಿರುದ್ಧ ನಾವು ಭಾರತೀಯರೆಲ್ಲ ಸ್ವತಂತ್ರ ಚಳುವಳಿಗಳನ್ನು, ಹೋರಾಟಗಳನ್ನು ಮಾಡ್ತಾ ಸ್ವತಂತ್ರವನ್ನು 1947ರಲ್ಲಿ ಗಳಿಸ್ಕೊಂಡ್ವಿ. ಈ ರೀತಿಯಾದಂಥ ಇತಿಹಾಸದಲ್ಲಿ ಅವರು ಭಾರತಕ್ಕೆ ಆಗಮನ, ಬಿಗಿನಿಂಗಲ್ಲಿ ಅವರು ಭಾರತಕ್ಕೆ ಯಾವ ರೀತಿ ಬಂದರು, ಯಾತಕ್ಕೋಸ್ಕರ ಬಂದರು, ಇಲ್ಲಿ ಬಂದು ಏನನ್ನು ಮಾಡಿದರು ಪ್ರಥಮ ಹಂತದಲ್ಲಿ ಅನ್ನುವಂಥದ್ದನ್ನು ನಾವು ಇವತ್ತು ತಿಳಿತಾ ಹೋಗೋಣ. ಈ ಒಂದು ಪಾಠದಲ್ಲಿ ನಾವು ಯಾವ ಅಂಶಗಳನ್ನು ತಿಳ್ಕೊಳ್ತೀವಿ ಅನ್ನುವಂಥದ್ದನ್ನು ಮೊದಲನೇದಾಗಿ ನೋಡೋಣ. ಈ ಅಧ್ಯಯನದಲ್ಲಿ ತಿಳ್ಕೊಳ್ಳುವಂತಹ ಅಂಶಗಳು ಯಾವಪ್ಪ ಅಂತಂತಂದರೆ, ಭಾರತವು ಯುರೋಪಿಯನ್ನರೊಂದಿಗೆ ಹೊಂದಿದ್ದ ವ್ಯಾಪಾರ ಸಂಬಂಧ ಹೇಗಿತ್ತು. ಮೊದಲನೇದಾಗಿ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗೊತ್ತೇ ಇದೆ, ಭಾರತಕ್ಕೆ ಬ್ರಿಟಿಷರು ಅಥವಾ ಯುರೋಪಿಯನ್ನರು ವ್ಯಾಪಾರಕ್ಕೋಸ್ಕರ ಬಂದರು ಅಂತ ಹೇಳ್ತಾರೆ. ಅವರು ನಮ್ಮನ್ನು ಆಡಳಿತ ಮಾಡೋದಕ್ಕೆ ಬರಲಿಲ್ಲ, ಆಳ್ವಿಕೆ ಮಾಡೋದಕ್ಕೆ ಅಥವಾ ವಿಸ್ತರಣವಾದವನ್ನು ಅನುಸರಿಸೋದಕ್ಕೆ ಪ್ರಥಮವಾಗಿ ಅವರ ಕಲ್ಪನೆ ಇರಲೇ ಇಲ್ಲ. ಅವರ ಕಲ್ಪನೆ ಇದ್ದಿದ್ದೇ ಅವ್ರಿಗೆ ಬೇಕಾದಂಥ ವಸ್ತುಗಳನ್ನು ಇಲ್ಲಿಂದ ತೆಗೆದುಕೊಂಡು ಹೋಗೋದಕ್ಕೆ, ವ್ಯಾಪಾರವನ್ನು ಮಾಡೋದಕ್ಕೋಸ್ಕರ. ಭಾರತಕ್ಕೆ ಹೊಂದಿದ್ದ ವ್ಯಾಪಾರ ಸಂಬಂಧ ಹೇಗಿರುತ್ತೆ, ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಯುರೋಪಿಯನ್ನರು ಯಾರ್ಯಾರು, ಯುರೋಪಿಯನ್ನರ ರಾಜಕೀಯ ಏಳಿಗೆ ಹಿನ್ನೆಲೆಯನ್ನು ನಾವು ನೋಡ್ತೀವಿ. ಕರ್ನಾಟಕ ಯುದ್ಧಗಳು ನಡೀತಾವೆ, 3 ಕರ್ನಾಟಕ ಯುದ್ಧಗಳು. ಅದಾದ ನಂತರ ಪ್ಲಾಸಿ ಕದನ ನಡೆಯುತ್ತೆ, ಅದಾದ ನಂತರ ಬಾಕ್ಸರ್ ಕದನ ನಡೆಯುತ್ತೆ. ಅದಾದ ನಂತರ ಬ್ರಿಟಿಷರ ಒಂದು ಅದ್ಭುತವಾದಂತಹ ನೀತಿ ಅಂತಲೇ ಹೇಳ್ಬೋದು, ಅವ್ರು ತುಂಬ ಕ್ಲೆವರ್ ಇದ್ದರು. ದ್ವಿಪ್ರಭುತ್ವ ಪದ್ಧತಿ ಅನ್ನುವಂಥದ್ದನ್ನು ರಾಬರ್ಟ್ ಕ್ಲೈವ್ ಅನ್ನುವಂಥವನು ಜಾರಿಗೆ ತರ್ತಾನೆ ಭಾರತದಲ್ಲಿ. ಆ ದ್ವಿಪೌರತ್ವ ಪದ್ಧತಿ ಅಂದರೆ ಏನು ಅನ್ನುವಂಥದ್ದು, ಈ ಅಂಶಗಳನ್ನು, ಬ್ರಿಟಿಷರ ಆಕ್ರಮಣ ನೀತಿ ಯಾವ ರೀತಿ ಇತ್ತು ಅನ್ನುವಂಥ ಅಂಶಗಳನ್ನು ನಾವು ಈ ಪಾಠದಲ್ಲಿ ವಿದ್ಯಾರ್ಥಿಗಳೇ ಮುಖ್ಯವಾಗಿ ತಿಳ್ಕೊಳ್ಳುವಂಥ ಅಂಶಗಳಾಗಿರುವಂಥದ್ದನ್ನು ನಾವು ನೋಡ್ತೀವಿ. ನೆಕ್ಸ್ಟು, ಮೊದಲನೇದಾಗಿ ಭಾರತ ಮತ್ತು ಯುರೋಪಿಯನ್ನರ ನಡುವಿನ ವ್ಯಾಪಾರವನ್ನು ನಾವಿಲ್ಲಿ ನೋಡ್ತಾ ಹೋಗೋಣ.
ವ್ಯಾಪಾರ ಅನ್ನುವಂಥದ್ದು ಭಾರತ ಮತ್ತು ಯುರೋಪಿನ ನಡುವೆ ಯಾವ ರೀತಿ ಇತ್ತು ಅನ್ನುವಂಥದ್ದು. ಮೊದಲನೇದಾಗಿ ವಿದ್ಯಾರ್ಥಿಗಳ ಈ ರೀತಿಯಾದಂತಹ ಪ್ರಶ್ನೆ ಕೆಲವು ಸಂದರ್ಭಗಳಲ್ಲಿ ಬರುತ್ತೆ ನಿಮಗೆ. ಈ ಒಂದು ಪಾಠದಿಂದ 2 ಅಂಕದ ಪ್ರಶ್ನೆಗಳು ಸಹ ಬರ್ಬೋದು. ಸೊ ಕಾನ್ಸ್ಟಾಂಟಿನೋಪಲ್ ನಗರವನ್ನು ಯುರೋಪಿಯನ್ನರು ವ್ಯಾಪಾರದ ಹೆಬ್ಬಾಗಿಲು ಎಂದು ಕರೆಯುತ್ತಾರೆ ಏಕೆ ಅಂತ ಕೇಳ್ಬೋದು ಪ್ರಶ್ನೆಯನ್ನು. ಅಥವಾ ಮಧ್ಯಕಾಲದಲ್ಲಿ ಭಾರತ ಮತ್ತು ಯುರೋಪ್ ನಡುವಿನ ವ್ಯಾಪಾರ ಸಂಬಂಧ ಹೇಗಿತ್ತು ಅನ್ನುವಂಥದ್ದು. ಇದು ಮುಖ್ಯವಾಗಿ ಕೇಳುವಂಥದ್ದು ನೇರವಾದಂಥ ಪ್ರಶ್ನೆ. ಮಧ್ಯಕಾಲದಲ್ಲಿ ಭಾರತ ಮತ್ತು ಯುರೋಪ್ನ ನಡುವೆ ವ್ಯಾಪಾರ ಯಾವ ರೀತಿ ಇತ್ತು ಅನ್ನುವಂಥದ್ದು, ವ್ಯಾಪಾರದ ಸಂಬಂಧಗಳ ಬಗ್ಗೆ ವಿದ್ಯಾರ್ಥಿಗಳೇ ಪ್ರಶ್ನೆಯನ್ನು ಕೇಳ್ಬೋದು. ಸೊ ಮೊದಲನೇದಾಗಿ ಅವುಗಳನ್ನು ನೋಡ್ತಾ ಹೋಗೋಣ ನಾವು. ಸೊ ಮಧ್ಯಕಾಲದಲ್ಲಿನ ಭಾರತ ಮತ್ತು ಯುರೋಪ್ನ ನಡುವೆ ವ್ಯಾಪಾರ ಸಂಬಂಧ ಹೇಗಿತ್ತು ಅನ್ನುವಂತಹ ಒಂದು ಪ್ರಶ್ನೆ ನಿಮಗಿಲ್ಲಿ ಮುಖ್ಯವಾಗಿ ಕೇಳುವಂಥದ್ದು. ಸೊ ಯಾವ ರೀತಿ ಇತ್ತು ಅನ್ನುವಂಥದ್ದನ್ನು ನೋಡೋಣ. ಭಾರತ ಮತ್ತು ಯುರೋಪ್ನ ನಡುವೆ ವ್ಯಾಪಾರ ಸಂಬಂಧ ಹೇಗಿತ್ತು ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋಣ. ಮೊದಲನೇ ಪಾಯಿಂಟ್ ನೀವೇನು ಬರೀಬೇಕು ಅಂದರೆ, ಸೊ ಭಾರತ ಮತ್ತು ಯುರೋಪಿನ ನಡುವೆ ಪ್ರಾಚೀನ ಕಾಲದಿಂದಲೂ ವಾಣಿಜ್ಯ ಸಂಬಂಧಗಳು ಏರ್ಪಟ್ಟಿದ್ವು. ಸೊ ಭಾರತ ಮತ್ತು ಯುರೋಪ್ ಅಂತಂತಂದರೆ ಯುರೋಪ್ ಖಂಡದಲ್ಲಿ ಹಲವಾರು ದೇಶಗಳಿದ್ದಾವೆ. ಆ ಎಲ್ಲ ದೇಶಗಳಲ್ಲಿ ಸೊ ವ್ಯಾಪಾರ ಸಂಬಂಧ ಅನ್ನುವಂಥದ್ದು ಪ್ರಾಚೀನ ಕಾಲದಲ್ಲೂ ಸಹ ಇತ್ತು. ಹಾಗಾದರೆ ಅವರು ವ್ಯಾಪಾರವನ್ನು ಯಾವ ವಸ್ತುಗಳೊಂದಿಗೆ ವ್ಯಾಪಾರ ಮಾಡ್ತಾಯಿದ್ರು ಅನ್ನುವಂಥದ್ದು ನೆಕ್ಸ್ಟ್ ಪಾಯಿಂಟ್ ಆಗಿ ಬರುತ್ತೆ. ಸೊ ಪ್ರಮುಖವಾಗಿ ಅವರು ಯುರೋಪಿಯನ್ನರಿಗೆ ಮುಖ್ಯವಾಗಿ ಬೇಕಾದಂತಹ ಸಾಂಬಾರು ಪದಾರ್ಥಗಳು, ಅದರಲ್ಲೂ ಮೆಣಸು, ಜೀರಿಗೆ, ದಾಲ್ಚಿನ್ನಿ, ಏಲಕ್ಕಿ, ಶುಂಠಿ, ಈ ಉತ್ಪನ್ನಗಳಿಗೆ ಯುರೋಪ್ನಲ್ಲಿ ಅಪಾರ ಬೇಡಿಕೆ ಇತ್ತು ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಸೊ ಮುಖ್ಯವಾಗಿ ಭಾರತ ಮತ್ತು ಯುರೋಪ್ನ ಮಧ್ಯದಲ್ಲಿ ವಾಣಿಜ್ಯ ಸಂಬಂಧಗಳು ಪ್ರಾಚೀನ ಕಾಲದಿಂದಲೂ ಇದ್ದವು. ಪ್ರಮುಖ ಸಾಂಬಾರು ಪದಾರ್ಥಗಳಾದಂತಹ ಮೆಣಸು, ಜೀರಿಗೆ, ದಾಲ್ಚಿನ್ನಿ, ಏಲಕ್ಕಿ, ಶುಂಠಿ ಮುಂತಾದ ಉತ್ಪನ್ನಗಳಿಗೆ ಯುರೋಪ್ನಲ್ಲಿ ಅಪಾರ ಬೇಡಿಕೆ ಇತ್ತು. ಇದು ಎರಡನೇ ಅಂಶ. ಯಾಕೆ ಬೇಡಿಕೆ ಇತ್ತು ಅನ್ನುವಂಥದ್ದು ಇಂತಹ ವಸ್ತುಗಳಿಗೆ ಅಂತಂತಂದರೆ, ಮುಖ್ಯವಾಗಿ ಆ ಯುರೋಪ್ನ ದೇಶಗಳು ಅತಿ ಶೀತದಿಂದ ಕೂಡಿರುವಂತಹ ದೇಶಗಳು. ಹಾಗಾಗಿ ಆ ಶೀತದಿಂದ ಕೂಡಿರುವಂತಹ ದೇಶಗಳಿಗೆ ಈ ರೀತಿಯಾಗಿರುವಂಥ ಸಾಂಬಾರು ಪದಾರ್ಥಗಳು ಅತ್ಯಂತ ಮುಖ್ಯವಾಗಿತ್ತು. ಹಾಗಾಗಿ ಈ ಸಾಂಬಾರು ಪದಾರ್ಥಗಳಿಗೆ ಅಲ್ಲಿ ಬೇಡಿಕೆ ಹೆಚ್ಚಾಗಿತ್ತು. ಹಾಗಾಗಿ ಅಲ್ಲಿನ ವರ್ತಕರು ಈ ವಸ್ತುಗಳನ್ನು ತೆಗೆದುಕೊಂಡು ಹೋಗೋದಕ್ಕೆ ಇಲ್ಲಿಗೆ ಬರ್ತಾಯಿದ್ರು ಅನ್ನುವಂಥದ್ದು. ಮುಂದುವರೆದಂತೆ ನೋಡೋಣ. ಕೇವಲ 2 ಅಂಶಗಳನ್ನು ನೆನ್ಪಿಟ್ಕೊಂಡಿರಿ. ಈಗ ಮುಂದಿನ ಅಂಶವನ್ನು ನಾನು ಹೇಳ್ತಾ ಹೋಗ್ತೀನಿ. ಮಧ್ಯಕಾಲದಲ್ಲಿನ ಭಾರತದ ಮತ್ತು ಯುರೋಪ್ನ ನಡುವಿನ ವ್ಯಾಪಾರ ಸಂಬಂಧ ಹೇಗಿತ್ತು ಅಂತಂತಂದರೆ, ಮೊದಲನೇ ಪಾಯಿಂಟು, ಭಾರತ ಮತ್ತು ಯುರೋಪ್ನ ನಡುವಿನ ಸಂಬಂಧ ಪ್ರಾಚೀನ ಕಾಲದಿಂದಲೂ ಇತ್ತು. ಭಾರತದ ಸಾಂಬಾರು ಪದಾರ್ಥಗಳಾದಂತಹ ಮೆಣಸು, ಜೀರಿಗೆ, ದಾಲ್ಚಿನ್ನಿ, ಏಲಕ್ಕಿ, ಶುಂಠಿ ಮುಂತಾದ ವಸ್ತುಗಳಿಗೆ ಯುರೋಪ್ನಲ್ಲಿ ಅತ್ಯಂತ ಹೆಚ್ಚಿನ ಬೇಡಿಕೆ ಇದ್ದಿದ್ದನ್ನು ನಾವು ನೋಡ್ತೀವಿ. ಅದಾದ ನಂತರ ಸೊ ಮಧ್ಯಕಾಲದಲ್ಲಿ ಯುರೋಪ್ ಮತ್ತು ಭಾರತ ಮತ್ತು ಇತರ ಏಷ್ಯಾದ ದೇಶಗಳ ನಡುವೆ ವ್ಯಾಪಾರ ಮುಂದುವರಿತು. ಸೊ ಮಧ್ಯಕಾಲದಲ್ಲಿ ಹೆಚ್ಚು ಯುರೋಪ್, ಭಾರತ ಮತ್ತು ಏಷ್ಯಾದ ಇತರ ದೇಶಗಳಿದ್ವಲ್ಲ, ಅವೆಲ್ಲ ದೇಶಗಳೊಡನೆ ವ್ಯಾಪಾರ ಇತ್ತು ಯುರೋಪ್ನೊಂದಿಗೆ. ಸೊ ಏಷ್ಯಾದ ಸರಕುಗಳನ್ನು, ಅಂದರೆ ಇಲ್ಲಿಂದ ಸರಕುಗಳನ್ನು ಅರಬ್ನ ವರ್ತಕರು ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿಯಾದಂಥ ಕಾನ್ಸ್ಟಾಂಟಿನೋಪಲ್ಗೆ ತಲುಪಿಸ್ತಾಯಿದ್ರು. ವಿದ್ಯಾರ್ಥಿಗಳೇ, ಯುರೋಪ್ನಿಂದ ಭಾರತಕ್ಕೆ ವ್ಯಾಪಾರಕ್ಕೆ ಅಲ್ಲಿನ ವರ್ತಕರು ಬರ್ತಾ ಇರಲಿಲ್ಲ. ಇಲ್ಲಿ ಗಮನಿಸಬೇಕು, ಇಲ್ಲಿ ಏಷ್ಯಾ ಸುತ್ತಮುತ್ತ ಇರುವಂತಹ ದೇಶಗಳ ವಸ್ತುಗಳನ್ನು ಅರಬ್ ದೇಶಗಳು ಅಂತ ನಾವೇನು ಕರಿತೀವಿ, ಅರಬ್ ಕಂಟ್ರೀಸ್ ಅಂತ ಕರಿತೀವಿ, ಅಲ್ಲಿನ ವರ್ತಕರು, ಅಲ್ಲಿನ ವ್ಯಾಪಾರಸ್ಥರು ಎಲ್ಲಿಗೆ ತಗೊಂಡು ಹೋಗ್ತಾಯಿದ್ರು ಈ ವಸ್ತುಗಳನ್ನು? ಇಲ್ಲಿಂದ ತೆಗೆದುಕೊಂಡೋಗಿ ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ತಲುಪಿಸ್ತಾಯಿದ್ರು. ಸೊ ನಂತರ ಆ ವಸ್ತುಗಳನ್ನು ಕಾನ್ಸ್ಟಾಂಟಿನೋಪಲಿಂದ ಯಾರು ಯುರೋಪ್ಗೆ ತೆಗೆದುಕೊಂಡು ಹೋಗ್ತಾಯಿದ್ರು ಅಂದರೆ ಇಟಲಿಯ ವರ್ತಕರು. ನೆನ್ಪಿಟ್ಕೋಬೇಕು ವಿದ್ಯಾರ್ಥಿಗಳೇ ಇದನ್ನು. ಇಟಲಿಯ ವರ್ತಕರು ಇದನ್ನು
ಆ ಕಾನ್ಸ್ಟಾಂಟಿನೋಪಲಲ್ಲಿ ಆ ವಸ್ತುಗಳನ್ನು ಕೊಂಡುಕೊಂಡು ಯುರೋಪ್ನ ಇತರ ದೇಶಗಳಿಗೆ ಹೋಗಿ ಮಾರ್ತಾಯಿದ್ರು ಅನ್ನುವಂಥದ್ದು. ಸೊ ಕಾನ್ಸ್ಟಾಂಟಿನೋಪಲ್ ಅನ್ನುವಂಥದ್ದು ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರವಾಗಿತ್ತು ಅನ್ನುವಂಥದ್ದು, ಅಥವಾ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲೆಂದೇ ಪರಿಗಣಿಸಲ್ಪಟ್ಟಿದ್ರು ಯಾವುದನ್ನು, ಕಾನ್ಸ್ಟಾಂಟಿನೋಪಲ್ ನಗರವನ್ನು. ಸೊ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಯಾವುದಪ್ಪ ಅಂತಂತಂದರೆ ಅದು ಕಾನ್ಸ್ಟಾಂಟಿನೋಪಲ್. ಸೊ ಇಟಲಿಯ ವರ್ತಕರು ಕಾನ್ಸ್ಟಾಂಟಿನೋಪಲ್ನಿಂದ ವಸ್ತುಗಳನ್ನು ಕೊಂಡ್ಕೊಂಡು ಹೋಗ್ತಾಯಿದ್ರು ಅಲ್ಲಿಗೆ. ಸೊ ಕಾನ್ಸ್ಟಾಂಟಿನೋಪಲ್ನಿಂದ ಇಟಲಿಯ ವರ್ತಕರು ವಸ್ತುಗಳನ್ನು ಅಲ್ಲಿಂದ ಕೊಂಡ್ಕೊಂಡು ಯುರೋಪ್ಗೆ ತೆಗೆದುಕೊಂಡು ಹೋಗ್ತಾಯಿದ್ರು. ಆ ಕಾನ್ಸ್ಟಾಂಟಿನೋಪಲ್ಗೆ ಅರಬ್ನ ವರ್ತಕರು ಏಷ್ಯಾದಿಂದ ವಸ್ತುಗಳನ್ನು ತೆಗೆದುಕೊಂಡು ಬಂದು ಅಲ್ಲಿ ಕೊಡ್ತಾಯಿದ್ರು ಅನ್ನುವಂಥದ್ದು. ಸೊ ಕಾನ್ಸ್ಟಾಂಟಿನೋಪಲ್ ಅನ್ನುವಂಥದ್ದು ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರದ ಒಂದು ವ್ಯಾಪಾರದ ಹೆಬ್ಬಾಗಿಲಾಗಿತ್ತು ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಸೊ ಅದನ್ನು ಸಹ ಒಂದು ಪ್ರಶ್ನೆಯನ್ನು ಕೇಳ್ಬೋದು. ಕಾನ್ಸ್ಟಾಂಟಿನೋಪಲ್ ನಗರವನ್ನು ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಅಂತ ಯಾಕೆ ಕರೀತಾರೆ ಅಂತಂತಂದರೆ ಈ ಒಂದು ಅಂಶಗಳಿಂದಲೇ. ಸೊ ಭಾರತ ಮತ್ತು ಯುರೋಪ್ನ ನಡುವೆ ಪ್ರಾಚೀನ ಕಾಲದ ವಾಣಿಜ್ಯ ಸಂಬಂಧಗಳು ಉತ್ತಮವಾಗಿದ್ದು ಭಾರತದ ಸಾಂಬಾರು ಪದಾರ್ಥಗಳಿಗೆ ಹೆಚ್ಚಿನ ಬೇಡಿಕೆ ಇತ್ತು. ಆ ಸಾಂಬಾರು ಪದಾರ್ಥಗಳನ್ನು ಭಾರತ ಅಥವಾ ಏಷ್ಯಾದಿಂದ ಅರಬ್ನ ವರ್ತಕರು ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ತಲುಪಿಸ್ತಾ ಇದ್ದರು. ಅಲ್ಲಿಂದ ಇಟಲಿಯ ವರ್ತಕರು ಆ ವಸ್ತುಗಳನ್ನು ಕೊಂಡ್ಕೊಂಡು ಯುರೋಪಿನ ದೇಶಗಳಲ್ಲಿ ಮಾರ್ತಾಯಿದ್ರು. ಹಾಗಾಗಿ ಕಾನ್ಸ್ಟಾಂಟಿನೋಪಲ್ ಅನ್ನುವಂಥದ್ದು ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರದ ಒಂದು ಹೆಬ್ಬಾಗಿಲು ಅಂತ ಪರಿಗಣಿಸ್ತಾ ಇದ್ರು. ಈ ಥರನೂ ಪ್ರಶ್ನೆಯನ್ನು ಕೇಳ್ಬೋದು. ಕಾನ್ಸ್ಟಾಂಟಿನೋಪಲ್ ನಗರವನ್ನು ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಎಂದು ಕರೆಯುತ್ತಾರೆ ಏಕೆ ಅನ್ನುವಂತಹ ಪ್ರಶ್ನೆಯೂ ಸಹ ಇಲ್ಲಿ ಆಗ್ಬೋದು. ಇದಾದ ನಂತರ ಇಲ್ಲಿ ಈ ವ್ಯಾಪಾರದಲ್ಲಿ ಯುರೋಪಿನ ದೇಶಗಳ ವ್ಯಾಪಾರದ ಮೇಲೆ ಇಟಲಿಯ ವರ್ತಕರು ಏಕಸ್ವಾಮ್ಯವನ್ನು ಸಾಧಿಸಿದ್ರು ಅನ್ನುವಂಥದ್ದು. ಅದರ ಜೊತೆಗೆ ಇಟಲಿಯ ವರ್ತಕರು ಒಳ್ಳೆಯ ಲಾಭವನ್ನು ಸಹ ಈ ವ್ಯಾಪಾರ ಅನ್ನುವಂಥದ್ದು ಏಷ್ಯಾ ಸರಕುಗಳಿಂದ ಇಟಲಿಯ ವರ್ತಕರಿಗೆ ವ್ಯಾಪಾರಸ್ಥರಿಗೆ ಅತ್ಯಂತ ಹೆಚ್ಚು ಲಾಭ ಆಗ್ತಾಯಿತ್ತು ಅನ್ನುವಂಥದ್ದು ಸಹ ಇಲ್ಲಿ ನೋಡಬೇಕಾಗಿರುವಂತಹ ಅಂಶ. ಇದು ಮೊದಲನೇದಾಗಿ ಭಾರತ ಮತ್ತು ಯುರೋಪಿನ ನಡುವೆ ಹೊಂದಿದ್ದಂಥ ವ್ಯಾಪಾರ ಸಂಬಂಧ ಅನ್ನುವಂಥದ್ದು. ಸೊ ಮಧ್ಯಕಾಲದಲ್ಲಿ ಭಾರತ ಮತ್ತು ಯುರೋಪಿನ ನಡುವೆ ಇದ್ದಂಥ ವ್ಯಾಪಾರ ಸಂಬಂಧ ಯಾವುದು ಅಂತಂತಂದರೆ ಭಾರತ ಮತ್ತು ಯುರೋಪ್ನ ನಡುವೆ ವ್ಯಾಪಾರ ಸಂಬಂಧ ಅನ್ನುವಂಥದ್ದು ಪ್ರಾಚೀನ ಕಾಲದಿಂದಲೂ ಇತ್ತು. ಭಾರತದ ಸಾಂಬಾರು ಪದಾರ್ಥಗಳಾದಂತಹ ಮೆಣಸು, ಜೀರಿಗೆ, ದಾಲ್ಚಿನ್ನಿ, ಏಲಕ್ಕಿ, ಶುಂಠಿ ಮುಂತಾದ ವಸ್ತುಗಳಿಗೆ ಯುರೋಪ್ನಲ್ಲಿ ಅತ್ಯಂತ ಹೆಚ್ಚು ಬೇಡಿಕೆ ಇತ್ತು. ಸೊ ಏಷ್ಯಾದಿಂದ ಸರಕುಗಳನ್ನು ಅರಬ್ ವರ್ತಕರು ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ತಲುಪಿಸ್ತಾ ಇದ್ದರು. ಇಟಲಿಯ ವರ್ತಕರು ಆ ಕಾನ್ಸ್ಟಾಂಟಿನೋಪಲ್ ನಗರದಿಂದ ಕೊಂಡು ಯುರೋಪ್ನ ದೇಶಗಳಿಗೆ ಮಾರ್ತಾಯಿದ್ರು. ಹೀಗೆ ಕಾನ್ಸ್ಟಾಂಟಿನೋಪಲ್ ಅನ್ನುವಂಥದ್ದು ಅಂತಾರಾಷ್ಟ್ರೀಯ ಸರಕು ವಿನಿಮಯದ ಕೇಂದ್ರ ಅನ್ನಿಸ್ಕೊಳಿಸ್ತಾ ಇತ್ತು. ಯುರೋಪ್ ವ್ಯಾಪಾರದ ಹೆಬ್ಬಾಗಿಲು ಅಂತ ಕರೆಸ್ಕೊಳ್ತಾ ಇತ್ತು. ಸೊ ಇಟಲಿ ವರ್ತಕರು ವ್ಯಾಪಾರದಲ್ಲಿ ಏಕಸ್ವಾಮ್ಯವನ್ನು ಪಡಿತಾ ಇದ್ದರು. ಏಷ್ಯಾದ ಸರಕುಗಳಿಂದ ಇಟಲಿಯ ವರ್ತಕರು ಒಳ್ಳೆಯ ಲಾಭವನ್ನು ಮಾಡ್ಕೊಳ್ತಾ ಇದ್ರು ಅನ್ನುವಂಥದ್ದು ಭಾರತ ಮತ್ತು ಯುರೋಪ್ ನಡುವಿನ ವ್ಯಾಪಾರ ಸಂಬಂಧವನ್ನು ಹೇಳುತ್ತೆ ವಿದ್ಯಾರ್ಥಿಗಳೇ. ಸೊ ಮುಂದುವರಿದಂತೆ ಇದಾದ ನಂತರ ವಿದ್ಯಾರ್ಥಿಗಳೇ ನಿಮಗೆ ಕೇಳುವಂತಹ ಈ ಅಂಶದ ನಂತರದ ಪ್ರಶ್ನೆ ಏನಪ್ಪ ಅಂತಂತಂದರೆ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿಯಲು ಪ್ರೇರಕವಾದಂಥ ಅಂಶಗಳು ಯಾವುದು ಅಂತ. ಸೊ ಇಲ್ಲಿವರೆಗೂ ಭಾರತ ಮತ್ತು ಯುರೋಪ್ನ ನಡುವಿನ ವ್ಯಾಪಾರ ಅನ್ನುವಂಥದ್ದು ಅರಬ್ ಮತ್ತು ಏಷ್ಯಾ ವರ್ತಕರ ಸಹಾಯದಿಂದ ಇಟಲಿ ಮತ್ತು ಅರಬ್ ವರ್ತಕರ ಸಹಾಯದಿಂದ ಕಾನ್ಸ್ಟಾಂಟಿನೋಪಲ್ನಿಂದ ಯುರೋಪ್ ಕಡೆಗೆ ಹೋಗ್ತಾ ಇದ್ದಂಥ ವ್ಯಾಪಾರ. ಕಾನ್ಸ್ಟಾಂಟಿನೋಪಲ್ ಅನ್ನುವಂಥದ್ದು ಅಂತಾರಾಷ್ಟ್ರೀಯ ವಿನಿಮಯ ಕೇಂದ್ರ ಆಗಿತ್ತು ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಇದಾದ ನಂತರ ಈ ಕಾನ್ಸ್ಟಾಂಟಿನೋಪಲ್ ನಗರ ಅನ್ನುವಂಥದ್ದನ್ನು ವಶಪಡಿಸ್ಕೊಳ್ಳುವಂತಹ ಒಂದು ಪ್ರಯತ್ನ ಆಗುತ್ತೆ. ಅದನ್ನು ಯಾರು ವಶಪಡಿಸ್ಕೊಳ್ತಾರೆ? ಆ ವಶಪಡಿಸ್ಕೊಂಡಂಥ ನಂತರ ವ್ಯಾಪಾರ ಅಲ್ಲಿ ನಡೆಯುತ್ತಾ, ಆ ವ್ಯಾಪಾರ ನಡೆದ್ರೂ ಅಲ್ಲಿ ವರ್ತಕರಿಗೆ ಅತ್ಯಂತ ನಷ್ಟ ಆಗುವಂತಹ ಸಂದರ್ಭಗಳು ಉಂಟಾಗ್ತವೆ. ಅಲ್ಲಿ ಆಟೋಮನ್ ಟರ್ಕರು ಆ
ವಶಪಡಿಸ್ಕೊಂಡಂತಹ ಕಾನ್ಸ್ಟಾಂಟಿನೋಪಲ್ನಲ್ಲಿ ವ್ಯಾಪಾರ ಮಾಡೋದಕ್ಕೆ ತೆರಿಗೆಯನ್ನು ಹೆಚ್ಚಿಗೆ ಹಾಕ್ತಾರೆ. ಈ ಎಲ್ಲವುಗಳಿಂದ ಭಾರತಕ್ಕೆ ಬೇರೆ ಮಾರ್ಗದಿಂದ ಹೋಗಿ ಅಲ್ಲಿ ವ್ಯಾಪಾರವನ್ನು, ಅಲ್ಲಿನ ವಸ್ತುಗಳನ್ನು ತರಿಸ್ಕೋಬೇಕು ಅನ್ನುವಂತಹ ಒಂದು ಕಲ್ಪನೆ ಯುರೋಪ್ ದೇಶಗಳಿಗೆ ಬರುವಂಥದ್ದು. ಸೊ ಅದನ್ನೇ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿಯಲು ಪ್ರೇರಣೆ ನೀಡಿದಂತಹ ಅಂಶಗಳು ಅನ್ನುವಂಥದ್ದು ಬರುತ್ತೆ. ಸೊ ಈ ಪ್ರಶ್ನೆ ಸಹ ಅತ್ಯಂತ ಮುಖ್ಯವಾದಂತಹ ಒಂದು ಪ್ರಶ್ನೆ ಆಗುತ್ತೆ ವಿದ್ಯಾರ್ಥಿಗಳೇ. ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ಕಾರಣವಾದಂತಹ ಅಂಶಗಳು ಯಾವುವು ಅನ್ನುವಂಥದ್ದು. ಸೊ ಭಾರತಕ್ಕೆ ಯಾವ ಅಂಶಗಳಿಂದ ಜಲಮಾರ್ಗವನ್ನು ಕಂಡುಹಿಡಿದ್ರು? ಯಾಕೆ ಕಂಡುಹಿಡಬೇಕು ಭಾರತಕ್ಕೆ ಹೊಸ ಜಲಮಾರ್ಗವನ್ನು? ಯಾಕೆಂದರೆ ಯುರೋಪ್ ಅನ್ನುವಂತಹ ದೇಶಗಳಿಗೆ, ಯುರೋಪ್ ಖಂಡದಲ್ಲಿದ್ದಂತಹ ಮುಖ್ಯವಾದಂತಹ ದೇಶಗಳಿಗೆ ಬೇಕಾಗಿದ್ದಂಥದ್ದು ಏಷ್ಯಾ ಅಥವಾ ಭಾರತ ಅನ್ನುವಂಥ ದೇಶದ ಸಾಂಬಾರು ಪದಾರ್ಥಗಳು. ಆ ಎಲ್ಲ ಸಾಂಬಾರು ಪದಾರ್ಥಗಳು ಸಹ ಕಾನ್ಸ್ಟಾಂಟಿನೋಪಲ್ ಮೂಲಕ, ಅರಬ್ ಮತ್ತು ಇಟಲಿ ವರ್ತಕರ ಮೂಲಕ ಉತ್ತಮವಾಗಿ ಸರಬರಾಜಾಗ್ತಾಯಿತ್ತು. ಹಾಗಾದರೆ ಜಲಮಾರ್ಗವನ್ನು ಯಾಕೆ ಕಂಡುಹಿಡ್ತಾರೆ? ಇನ್ನೊಂದು ಬದಲಿ ಮಾರ್ಗವನ್ನು ಯಾಕೆ ಕಂಡುಹಿಡ್ತಾರೆ? ವ್ಯಾಪಾರದ ಸಂಪರ್ಕ ಕಾನ್ಸ್ಟಾಂಟಿನೋಪಲ್ ನಗರದಿಂದ ನಡೆದ್ರೂ ಸಹ ಯಾಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿತಾರೆ? ವ್ಯಾಪಾರದ ಉದ್ದೇಶಕ್ಕೋಸ್ಕರನೇ ಅಂತಂತಂದರೆ ಮುಖ್ಯವಾಗಿ ಇಲ್ಲಿ ವಿದ್ಯಾರ್ಥಿಗಳೇ ಕಾನ್ಸ್ಟಾಂಟಿನೋಪಲ್ ನಗರದ ವಶ ಅನ್ನುವಂಥದ್ದು ಬರುತ್ತೆ. ಸೊ ಇಲ್ಲಿವರೆಗೂ ವ್ಯಾಪಾರ ಕಾನ್ಸ್ಟಾಂಟಿನೋಪಲ್ ಮೂಲಕ ವ್ಯಾಪಾರ ಕೇಂದ್ರ ಆಗಿತ್ತು ಯುರೋಪ್ ಮತ್ತು ಏಷ್ಯಾ ಖಂಡದ. ಆ ಕಾನ್ಸ್ಟಾಂಟಿನೋಪಲ್ ನಗರವನ್ನು ಈ ಭಾರತದ ಆಟೋಮನ್ ಟರ್ಕರು 1453ರಲ್ಲಿ ವಶಪಡಿಸ್ಕೊಳ್ತಾರೆ ಅನ್ನುವಂಥದ್ದು. ಸೊ ವಿದ್ಯಾರ್ಥಿಗಳೇ, ಈಗ ಅಂಶಗಳನ್ನು ನೋಡ್ತಾ ಹೋಗೋಣ. ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿಯಲು ಪ್ರೇರಕವಾದಂಥ ಅಂಶಗಳು ಯಾವಪ್ಪ ಅಂತಂತಂದರೆ, ಮೊದಲನೇದಾಗಿ ಯಾಕೆ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದ್ರು? ಇವರು ಭಾರತಕ್ಕೆ ಬರುವಂಥ ಉದ್ದೇಶ ಯಾಕಾಗಿತ್ತು? ಯಾಕೆ ವ್ಯಾಪಾರವನ್ನು ಅರಬ್ ಮತ್ತು ಇಟಲಿ ವರ್ತಕರು ಮಾಡ್ತಾಯಿದ್ರು ಹೊಸ ಜಲಮಾರ್ಗವನ್ನು ಕಂಡುಹಿಡಿದುಕೊಂಡ್ರು ಭಾರತಕ್ಕೆ ನೇರವಾಗಿ ಬರೋದಕ್ಕೆ ಅಂತಂತಂದರೆ, ಇಲ್ಲಿ ಮುಖ್ಯವಾಗಿ ಯುರೋಪ್ ಮತ್ತು ಏಷ್ಯಾ ಖಂಡದ ವ್ಯಾಪಾರ ಕೇಂದ್ರ ಯಾವುದಾಗಿತ್ತಪ್ಪ ಅಂದರೆ ಅದು ಕಾನ್ಸ್ಟಾಂಟಿನೋಪಲ್ ಆಗಿತ್ತು. ಈ ಕಾನ್ಸ್ಟಾಂಟಿನೋಪಲನ್ನು ಮೊದಲನೇ ಅಂಶ, ಕಾನ್ಸ್ಟಾಂಟಿನೋಪಲ್ ನಗರವನ್ನು 1453ರಲ್ಲಿ ಆಟೋಮನ್ ಟರ್ಕರು ವಶಪಡಿಸ್ಕೊಳ್ತಾರೆ ವಿದ್ಯಾರ್ಥಿಗಳೇ. ಆಟೋಮನ್ ಟರ್ಕರು ಈ ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸ್ಕೊಳ್ತಾರೆ. ಸೊ ಇದರಿಂದಾಗಿ ಕಾನ್ಸ್ಟಾಂಟಿನೋಪಲ್ ವಶಪಡಿಸ್ಕೊಂಡಿದ್ರಿಂದಾಗಿ ಈ ನಗರವನ್ನು ಸಂಧಿಸುವಂಥ ಎಲ್ಲ ವ್ಯಾಪಾರ ಮಾರ್ಗಗಳು ಟರ್ಕರ ನಿಯಂತ್ರಣಕ್ಕೆ ಬರ್ತಾರೆ. ಯಾರು ವಶಪಡಿಸ್ಕೊಳ್ತಾರೆ ಕಾನ್ಸ್ಟಾಂಟಿನೋಪಲ್ ಅಂತಂತಂದರೆ 1453ರಲ್ಲಿ ಆಟೋಮನ್ ಟರ್ಕರು ಈ ನಗರವನ್ನು ವಶಪಡಿಸ್ಕೊಳ್ತಾರೆ. ಈ ನಗರದ ವ್ಯಾಪಾರ ಮಾರ್ಗಗಳು ಟರ್ಕರ ನಿಯಂತ್ರಣಕ್ಕೆ ಬರುವಂಥದ್ದನ್ನು ನಾವು ನೋಡ್ತೀವಿ. ಟರ್ಕರು ತಮ್ಮ ನಿಯಂತ್ರಣಕ್ಕೆ ಈ ಕಾನ್ಸ್ಟಾಂಟಿನೋಪಲ್ ನಗರವನ್ನು ತೆಗೆದುಕೊಂಡ ತಕ್ಷಣ ಈ ವ್ಯಾಪಾರದ ಮೇಲೆ ತೀವ್ರವಾದಂಥ ತೆರಿಗೆಗಳನ್ನು ವಿಧಿಸ್ತಾರೆ ವಿದ್ಯಾರ್ಥಿಗಳೇ. ಸೊ ಕಾನ್ಸ್ಟಾಂಟಿನೋಪಲ್ ನಗರದಲ್ಲಿ ವರ್ತಕರು, ಅರಬ್ ಮತ್ತು ಇಟಲಿ ವರ್ತಕರು ಬರ್ತಾಯಿದ್ರಲ್ಲ, ಆ ವರ್ತಕರು ವ್ಯಾಪಾರಸ್ಥರ ಮೇಲೆ ಅತ್ಯಂತ ಹೆಚ್ಚು ತೆರಿಗೆಗಳನ್ನು ವಿಧಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇದ್ರ ಪರಿಣಾಮವಾಗಿ ಏನಾಗುತ್ತೆ, ಇಲ್ಲಿ ಯಾರಿಗೆ ಲಾಭ ಆಗ್ತಾಯಿತ್ತು? ಕಾನ್ಸ್ಟಾಂಟಿನೋಪಲ್ ನಗರದಲ್ಲಿ ಯಾರಿಗೆ ವ್ಯಾಪಾರಕ್ಕೆ ಹೆಚ್ಚು ಲಾಭ ಆಗ್ತಾಯಿತ್ತು ಅಂತಂತಂದರೆ ಇಟಲಿಯ ವರ್ತಕರಿಗೆ ಹೆಚ್ಚು ಲಾಭ ಆಗ್ತಾಯಿತ್ತು. ಈ ಇಟಲಿಯ ವರ್ತಕರಿಗೆ ಹೆಚ್ಚು ಲಾಭ ಆಗುವಂಥ ಸಂದರ್ಭದಲ್ಲಿ ಯಾವಾಗ ಆಟೋಮನ್ ಟರ್ಕರು ವ್ಯಾಪಾರ ತೆರಿಗೆಯನ್ನು ಹೆಚ್ಚಾಗ್ತಾರೆ, ಆವಾಗ ಈ ವ್ಯಾಪಾರ ಅನ್ನುವಂಥದ್ದು ಲಾಭದಾಯಕ ಆಗಲಿಲ್ಲ. ಅತ್ಯಂತ ಹೆಚ್ಚು ತೆರಿಗೆಯನ್ನು ಕೊಟ್ಟು ವ್ಯಾಪಾರ ಮಾಡೋದ್ರಿಂದ ಲಾಭ ಅನ್ನುವಂಥದ್ದು ಕಡಿಮೆ ಆಗ್ತಾ ಹೋಯಿತು. ಇದರ ಜೊತೆಗೆ ಈ ವ್ಯಾಪಾರದಲ್ಲಿ ಇಟಲಿಯ ವರ್ತಕರು ಏಕಸ್ವಾಮ್ಯವನ್ನು, ಮೊನೋಪಲಿಯನ್ನು ಮಾಡ್ಕೊಂಡಿರ್ತಾರೆ. ಸೊ ಇದನ್ನು ಏನಾರು ಮಾಡಿ ತಪ್ಪಿಸ್ಬೇಕು ಅನ್ನುವಂಥದ್ದು ನಮ್ಮ ಉಳಿದ ದೇಶಗಳ ಮೇಲೆ ಬರುವಂಥದ್ದು. ಸ್ಪೇನ್, ಪೋರ್ಚುಗಲ್ ಮೊದಲಾದ ಯುರೋಪ್ ದೇಶಗಳು, ಅಲ್ಲಿನ ರಾಜರುಗಳು ಈ ಇಟಲಿಯ ಏಕಸ್ವಾಮ್ಯವನ್ನು ತಪ್ಪಿಸ್ಬೇಕು ಅಂತ ಹೊಸ ಜಲಮಾರ್ಗಗಳನ್ನು ಹುಡುಕೋದಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾರೆ ಅಲ್ಲಿನ ನಾವಿಕರಿಗೆ. ಅಂದರೆ ನಾವು ಈ ಕಾನ್ಸ್ಟಾಂಟಿನೋಪಲ್ ಮುಖಾಂತರ ವ್ಯಾಪಾರ ಮಾಡೋದು ಬೇಡ, ನಾವೇ ನೇರವಾಗಿ ಭಾರತ ಮತ್ತು ಏಷ್ಯಾ ಖಂಡಕ್ಕೆ ಹೋಗ್ಬಿಟ್ಟು ವ್ಯಾಪಾರ ಮಾಡೋಣ, ಅಲ್ಲಿಂದ ನೇರವಾಗಿ ವಸ್ತುಗಳನ್ನು ನಮ್ಮ ದೇಶಗಳಿಗೆ ತರಿಸ್ಕೊಳ್ಳೋಣ ಅನ್ನುವಂಥ ಕಲ್ಪನೆ ಅವತ್ತಿನ ರಾಜರುಗಳಿಗೆ ಬರುತ್ತೆ.
ಹಾಗಾಗಿ ಸೊ ಈ ಒಂದು ಆ, ಇಟಲಿಯ ಏಕಸ್ವಾಮ್ಯವನ್ನು ಮುರಿಯಲು ಅಲ್ಲಿನ ರಾಜರುಗಳು ನಾವಿಕರಿಗೆ ಪ್ರೋತ್ಸಾಹವನ್ನು ಕೊಡ್ತಾರೆ. ಆ ಎಲ್ಲ ನಾವಿಕರು ವೈಜ್ಞಾನಿಕ ಸಲಕರಣೆಗಳಾದಂತಹ ದಿಕ್ಸೂಚಿಗಳಾಗಿರ್ಬೋದು, ದಿಕ್ಕನ್ನು ಸೂಚಿಸುವಂಥದ್ದು, ಅಸ್ಟ್ರೋಲಾಬ್ ಆಗಿರ್ಬೋದು, ಸಿಡಿಮದ್ದುಗಳಾಗಿರ್ಬೋದು, ಈ ಎಲ್ಲ ವೈಜ್ಞಾನಿಕ ಸಲಕರಣೆಗಳನ್ನು ತಮ್ಮ ಜೊತೆಗೆ ಇಟ್ಕೊಂಡ್ಬಿಟ್ಟು ಹೊಸ ಮಾರ್ಗಗಳನ್ನು ಕಂಡುಹಿಡಿಯೋದಕ್ಕೆ ಹೋಗ್ತಾರೆ. ಅದು ಏಷ್ಯಾ ಖಂಡಕ್ಕೆ ಅಥವಾ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯೋದಕ್ಕೆ ಬರ್ತಾರೆ ಅನ್ನುವಂಥದ್ದು. ಇದು ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ಪ್ರೇರಣೆ ನೀಡಿದಂಥ ಅಂಶಗಳು. ಸೊ ತುಂಬ ಸುಲಭವಾಗಿದೆ ವಿದ್ಯಾರ್ಥಿಗಳೇ. ನಾನು ಮೊದಲನೇ ಅಂಶ ಹೇಳಿದ್ದು ಯಾವ ರೀತಿ ಮಧ್ಯಕಾಲದಲ್ಲಿ ಭಾರತ ಮತ್ತು ಯುರೋಪ್ ನಡುವೆ ವ್ಯಾಪಾರ ಯಾವ ರೀತಿ ಇತ್ತು ಅನ್ನುವಂಥದ್ದು. ಎರಡನೇದು ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿಯಲು ಪ್ರೇರಣೆ ನೀಡಿದಂಥ ಅಂಶಗಳು ಯಾವುವು ಅಂತ. ಸೊ ಭಾರತಕ್ಕೆ ಜಲಮಾರ್ಗವನ್ನು ಪ್ರೇರಣೆ ನೀಡಿದಂಥ ಅಂಶಗಳು, ಯಾಕೆ ಜಲಮಾರ್ಗವನ್ನು ಕಂಡುಹಿಡಿಯೋದಕ್ಕೆ ಟ್ರೈ ಮಾಡ್ತಾರೆ ಅನ್ನುವಂತಹ ಅಂಶಗಳಲ್ಲಿ ಮೊದಲನೇದು 1453ರಲ್ಲಿ ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸ್ಕೊಳ್ತಾರೆ. ಎರಡನೇದು ಇದರಿಂದ ಎಲ್ಲ ವ್ಯಾಪಾರ ಮಾರ್ಗಗಳು ಟರ್ಕರ ನಿಯಂತ್ರಣಕ್ಕೆ ಬರುತ್ತೆ. ಸೊ ಕಾನ್ಸ್ಟಾಂಟಿನೋಪಲ್ ಅನ್ನುವಂಥದ್ದು ಒಂದು ಏಷ್ಯಾ ಮತ್ತು ಯುರೋಪ್ನ ವ್ಯಾಪಾರ ಕೇಂದ್ರ ಆಗಿತ್ತು. ಸೊ ಹೊಸದಾಗಿ ಸಿಕ್ಕಂಥ ಅವಕಾಶನ ಟರ್ಕರು ಅಲ್ಲಿಗೆ ಹೆಚ್ಚು ತೀವ್ರವಾದಂಥ ತೆರಿಗೆಯನ್ನು ವಿಧಿಸ್ತಾರೆ. ಪರಿಣಾಮವಾಗಿ ಅಲ್ಲಿ ವ್ಯಾಪಾರ ಮಾಡುವಂಥವ್ರಿಗೆ ಲಾಭ ಸಿಗೋದಿಲ್ಲ. ಅದರ ಜೊತೆಗೆ ಯುರೋಪ್ನ ಉಳಿದ ದೇಶಗಳು, ಸ್ಪೇನ್, ಪೋರ್ಚುಗಲ್ ಉಳಿದ ದೇಶಗಳು ಈ ಇಟಲಿಯ ಏಕಸ್ವಾಮ್ಯವನ್ನು ಮುರಿಬೇಕು ಅನ್ನುವಂಥದ್ದು ಅವರ ಮನಸ್ಸಿನಲ್ಲಿರುತ್ತೆ. ಹಾಗಾಗಿ ಆ ಎಲ್ಲ ದೇಶಗಳ ರಾಜರುಗಳು ಕಾನ್ಸ್ಟಾಂಟಿನೋಪಲ್ ಮೂಲಕ ವ್ಯಾಪಾರ ಮಾಡೋದು ಸಾಧ್ಯ ಆಗೋದು ಬೇಡ, ಅದು ಬೇಡವೇ ಬೇಡ, ಅದನ್ನು ಬಿಟ್ಟುಬಿಟ್ಟು ಭಾರತಕ್ಕೆ ನೇರವಾಗಿ ಹೋಗಿ ಜಲಮಾರ್ಗವನ್ನು ಕಂಡುಹಿಡಿಯೋಣ ಅನ್ನುವಂಥ ಕಲ್ಪನೆ ಅವ್ರಿಗೆ ಬಂದಂಥ ಸಂದರ್ಭದಲ್ಲಿ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯೋದಕ್ಕೆ ನಾವಿಕರ ಸಹಾಯವನ್ನು, ಪ್ರೋತ್ಸಾಹವನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇದಕ್ಕೆ ಪೂರಕವಾಗಿ ಹೊಸ ವೈಜ್ಞಾನಿಕ ಆವಿಷ್ಕಾರಗಳಾದಂತಹ ದಿಕ್ಸೂಚಿ, ಆಸ್ಟ್ರೋಲಾಬ್ ಮತ್ತು ಸಿಡಿಮದ್ದುಗಳ ನೆರವಿನಿಂದ ಹೊಸ ಜಲಮಾರ್ಗವನ್ನು ಇಲ್ಲಿ ಹುಡ್ಕೋದಕ್ಕೆ, ಆವಿಷ್ಕಾರ ಮಾಡೋದಕ್ಕೆ ಪ್ರಾರಂಭವನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು ವಿದ್ಯಾರ್ಥಿಗಳೇ. ಸೊ ನಾನಿಲ್ಲಿ ಹೇಳಿರುವಂಥ ಅಂಶಗಳನ್ನು ನೀವು ನೋಡ್ಬೋದು. 1453ರಲ್ಲಿ ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನ್ ನಗರವನ್ನು ವಶಪಡಿಸ್ಕೊಂಡ್ರು. ಇದರಿಂದ ಎಲ್ಲ ವ್ಯಾಪಾರ ಮಾರ್ಗಗಳು ಟರ್ಕರ ನಿಯಂತ್ರಣಕ್ಕೆ ಒಳಗಾದವು ಅನ್ನುವಂಥ ಅಂಶ. ಹೊಸದಾಗಿ ಸಿಕ್ಕ ಅವಕಾಶದಿಂದ ಟರ್ಕರು ಈ ಮಾರ್ಗದ ವ್ಯಾಪಾರದ ಮೇಲೆ ತೀವ್ರವಾದಂಥ ತೆರಿಗೆಗಳನ್ನು ವಿಧಿಸಿದರು ಅನ್ನುವಂಥದ್ದು. ಪರಿಣಾಮವಾಗಿ ವರ್ತಕರಿಗೆ ಈ ಮಾರ್ಗದ ವ್ಯಾಪಾರವು ಲಾಭದಾಯಕವಾಗಿ ಪರಿಣಮಿಸಲಿಲ್ಲ ಅನ್ನುವಂಥದ್ದು, ಲಾಭ ಆಗಲಿಲ್ಲ ಅನ್ನುವಂಥದ್ದು. ನೆಕ್ಸ್ಟು ಹೊಸ ಜಲಮಾರ್ಗ ಇದೇ ವೇಳೆ ಇಟಲಿ ವರ್ತಕರು ಏಕಸ್ವಾಮ್ಯವನ್ನು ಮುರಿಬೇಕು ಅಂತ ಸ್ಪೈನ್ ಮತ್ತು ಪೋರ್ಚುಗಲ್ ದೇಶದ ಮೊದಲಾದಂತಹ ಯುರೋಪ್ ದೇಶಗಳ ರಾಜರುಗಳು ಹೊಸ ಸಮುದ್ರ ಮಾರ್ಗವನ್ನು ಹುಡುಕಲು ಅಲ್ಲಿನ ನಾವಿಕರಿಗೆ ಪ್ರೋತ್ಸಾಹವನ್ನು ನೀಡ್ತಾರೆ ಅನ್ನುವಂಥ ಅಂಶ. ಅದಾದ ನಂತರ ಇವೆಲ್ಲ ಆಸ್ಟ್ರೋಲಾಬ್, ದಿಕ್ಸೂಚಿ ಮತ್ತು ಸಿಡಿಮದ್ದುಗಳು, ಇವೆಲ್ಲ ವೈಜ್ಞಾನಿಕವಾದಂತಹ ಆವಿಷ್ಕಾರಗಳು. ಅವು ಈ ಸಮುದ್ರಯಾನವನ್ನು ಮಾಡೋದಕ್ಕೆ, ಹೊಸ ಭೂಪ್ರದೇಶವನ್ನು ಕಂಡುಹಿಡಿಯೋದಕ್ಕೆ ಅತ್ಯುತ್ತಮವಾದಂತಹ ಸಹಾಯವನ್ನು ಮಾಡಿದ್ವು ಅನ್ನುವಂತಹ ಅಂಶ. ಈ ಎಲ್ಲ ಅಂಶಗಳು, ಹೇಳಿದಂಥ ಅಂಶಗಳು ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ಪ್ರೇರಣೆಯನ್ನು ನೀಡಿದಂಥ ಅಂಶಗಳು ಅಂತ ನಾವಿಲ್ಲಿ ನೋಡ್ಬೋದು. ಸೊ ಮುಂದುವರಿಯುತ್ತಾ, ಸೊ ಈಗ ಭಾರತಕ್ಕೆ ಹೊಸ ಜಲಮಾರ್ಗ ಅನ್ನುವಂತಹ ಒಂದು ಅಂಶವನ್ನು ತಿಳಿತಾ ಹೋಗೋಣ. ಸೊ ಯುರೋಪ್ನಲ್ಲಿ ಇದ್ದಂತಹ ರಾಜರುಗಳ ಪ್ರೋತ್ಸಾಹದಿಂದ ಇಟಲಿಯ ವ್ಯಾಪಾರದ ಏಕಸ್ವಾಮ್ಯವನ್ನು ಮುರಿಬೇಕು ಅನ್ನುವಂತಹ ಉದ್ದೇಶದಿಂದ ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸ್ಕೊಂಡಿದ್ದರಿಂದ ವ್ಯಾಪಾರ ಅನ್ನುವಂಥದ್ದು, ಅಲ್ಲಿ ತೆರಿಗೆಯನ್ನು ಹೆಚ್ಚು ಮಾಡೋದ್ರಿಂದ ವ್ಯಾಪಾರ ಲಾಭ ಆಗದೇ ಇರುವಂತಹ ಹಲವಾರು ಉದ್ದೇಶಗಳಿಂದ, ವೈಜ್ಞಾನಿಕ ಸಂಶೋಧನೆಗಳ ಪ್ರೇರಣೆಯಿಂದ ಹೊಸ ಜಲಮಾರ್ಗಗಳನ್ನು ಕಂಡುಹಿಡಿಯೋದಕ್ಕೆ ಅಲ್ಲಿನ ನಾವಿಕರು ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಆ ಒಂದು ಪ್ರಯತ್ನದಲ್ಲಿ ಯಶಸ್ವಿಯಾದಂತಹ ದೇಶ ಯಾವುದಪ್ಪ ಅಂತಂತಂದರೆ ಪೋರ್ಚುಗಲ್ ಅನ್ನುವಂತಹ ದೇಶ. ಸೊ ಆ ಪೋರ್ಚುಗಲ್ ದೇಶದ ವಾಸ್ಕೋ ಡಿ ಗಾಮಾ ಅನ್ನುವಂತಹ
ಒಬ್ಬ ನಾವಿಕ 1498ರಲ್ಲಿ ಭಾರತದ ಪಶ್ಚಿಮ ಕರಾವಳಿಯಾದಂತಹ, ಅಂದರೆ ನಮ್ಮ ಮಂಗಳೂರು, ಈ ಪಶ್ಚಿಮ ಕರಾವಳಿ ಅಂದರೆ ಅರಬ್ಬಿ ಸಮುದ್ರ ಅಥವಾ ಮಂಗಳೂರು, ಕರ್ನಾಟಕ ಬರುತ್ತೆ ಪಶ್ಚಿಮ ಕರಾವಳಿಯಲ್ಲಿ, ಕೇರಳ, ಗೋವಾ, ಮಹಾರಾಷ್ಟ್ರ ಈ ರಾಜ್ಯಗಳು ಬರುವಂಥದ್ದೇ ಪಶ್ಚಿಮ ಕರಾವಳಿ. ಸೊ ಅರಬ್ಬಿ ಸಮುದ್ರದ ಸಮೀಪ ಪಶ್ಚಿಮ ಕರಾವಳಿಯ ತೀರದಲ್ಲಿ ಕಲ್ಲಿಕೋಟೆಯ ಸಮೀಪ ಕಾಪಾಡ್ ಅನ್ನುವಂತಹ ಒಂದು ಸ್ಥಳಕ್ಕೆ ಬಂದು ತಲುಪ್ತಾನೆ ಅನ್ನುವಂಥದ್ದು. ಅಂದರೆ ಲೆಸ್ಬಾನ್ನಿಂದ ಹೊರಟಂತಹ ಈ ಪೋರ್ಚುಗಲ್ನ ನಾವಿಕ ವಾಸ್ಕೋಡಿ ಗಾಮ 1498ರಲ್ಲಿ ಇವನು ಒಬ್ಬ ಪೋರ್ಚುಗಲ್ನ ನಾವಿಕ ಆಗಿರ್ತಾನೆ. ಸೊ ಭಾರತದ ಪಶ್ಚಿಮ ಕರಾವಳಿ ತೀರವಾದಂಥ ಕಲ್ಲಿಕೋಟೆಯನ್ನು ಬಂದು ತಲುಪ್ತಾನೆ. ಆ ಕಲ್ಲಿಕೋಟೆ ಅಂತಂತಂದರೆ ಅದರ ಸಮೀಪ ಕಾಪಾಡು ಅನ್ನುವಂತಹ ಒಂದು ಸ್ಥಳ, ಅಲ್ಲಿಗೆ ಬಂದು ತಲುಪ್ತಾನೆ ಅನ್ನುವಂಥದ್ದು ನಾವು ನೋಡ್ಬೋದು. ಸೊ ಈತನೇ ಮೊಟ್ಟ ಮೊದಲನೇ ಬಾರಿಗೆ ಹೊಸ ಜಲಮಾರ್ಗವನ್ನು ಭಾರತಕ್ಕೆ ಕಂಡುಹಿಡಿದಂತಹ ಒಬ್ಬ ಪೋರ್ಚುಗಲ್ನ ನಾವಿಕ. ಪೋರ್ಚುಗಲ್ ದೇಶನೇ ಹೊಸ ಜಲಮಾರ್ಗವನ್ನು ಪ್ರಥಮ ಬಾರಿಗೆ ಕಂಡುಹಿಡಿದಿದ್ದಂಥದ್ದು. ಅದರಲ್ಲೂ ವಾಸ್ಕೋಡಿ ಗಾಮ 1498ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತಕ್ಕೆ ಜಲಮಾರ್ಗವನ್ನು ಇಡೀ ಪ್ರಪಂಚಕ್ಕೆ ಹೋಗ್ಬೋದು ಅಂತ ತೋರಿಸ್ಕೊಡ್ತಾನೆ. ಈ ವಾಸ್ಕೋಡಿ ಗಾಮ ಕಂಡುಹಿಡಿದಂತಹ ಈ ಜಲಮಾರ್ಗ ಭಾರತ ಮತ್ತು ಯುರೋಪ್ ನಡುವೆ ಸುಮಾರು ವರ್ಷಗಳ ಕಾಲ ಒಂದು ನೇರ ವ್ಯಾಪಾರದ ಮಾರ್ಗವಾಗಿ ಮಾರ್ಪಾಡಾಗುತ್ತೆ. ತುಂಬ ವರ್ಷಗಳ ಕಾಲ ವ್ಯಾಪಾರವನ್ನು ಈ ವಾಸ್ಕೋಡಿ ಗಾಮ ಕಂಡುಹಿಡಿದಂತಹ ಜಲಮಾರ್ಗ ಮೂಲಕನೇ ಭಾರತ ಮತ್ತು ಯುರೋಪ್ ದೇಶಗಳು ನಡೆಸ್ತವೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಸೊ ಹೀಗೆ ಭಾರತದೊಂದಿಗೆ ಮರು ವ್ಯಾಪಾರ ಸಂಬಂಧವನ್ನು ಸ್ಥಾಪಿಸಿದಂತಹ ಯುರೋಪಿಯನ್ನರಲ್ಲಿ ಮೊದಲಿಗರು ಯಾರಪ್ಪ ಅಂತಂದರೆ ಪೋರ್ಚುಗಲ್ಲರು. ಸೊ ಈಗಾಗಲೇ ಕಾನ್ಸ್ಟಾಂಟಿನೋಪಲ್ನೊಂದಿಗೆ ವ್ಯಾಪಾರವನ್ನು ಮಾಡ್ತಾಯಿದ್ರು, ಅದನ್ನು ಭೂಮಾರ್ಗ ಅಂತ ಕರಿತೀವಿ. ಆಟೋಮನ್ ಟರ್ಕರು 1453ರಲ್ಲಿ ಅದನ್ನು ಮುಚ್ಚಿದ್ದರಿಂದ ಅಥವಾ ಅದನ್ನು ವಶಪಡಿಸ್ಕೊಂಡು ಅಲ್ಲಿ ವ್ಯಾಪಾರಸ್ಥರಿಗೆ ತೆರಿಗೆಯನ್ನು ಹೆಚ್ಚು ಮಾಡಿದ್ರಿಂದ ಅಲ್ಲಿನ ವ್ಯಾಪಾರದಲ್ಲಿ ಲಾಭ ಆಗೋದಿಲ್ಲ. ಅದ್ರ ಜೊತೆಗೆ ಇಟಲಿ ವ್ಯಾಪಾರದ ಏಕಸ್ವಾಮ್ಯವನ್ನು ಮುರಿಬೇಕು ಅನ್ನುವಂಥ ಉದ್ದೇಶದಿಂದ ಯುರೋಪ್ನ ಸ್ಪೇನ್, ಪೋರ್ಚುಗಲ್ ಉಳಿದ ಎಲ್ಲ ದೇಶಗಳು ಭಾರತಕ್ಕೆ ಈ ಕಾನ್ಸ್ಟಾಂಟಿನೋಪಲ್ನ ವ್ಯಾಪಾರ ಮಾರ್ಗದ ಒಂದು ಅಂಶವನ್ನು ಬಿಟ್ಬಿಟ್ಟು, ಅಲ್ಲಿ ಮಾಡುವಂಥ ವ್ಯಾಪಾರದ ವಹಿವಾಟನ್ನು ಬಿಟ್ಟು ನಾವು ನೇರವಾಗಿ ಭಾರತಕ್ಕೆ ಜಲಮಾರ್ಗದ ಮೂಲಕ ಭಾರತಕ್ಕೆ ಹೋಗಿ ನೇರವಾಗಿ ವ್ಯಾಪಾರ ಮಾಡುವಂತಹ ಕಲ್ಪನೆ ಬಂದಂಥ ಸಂದರ್ಭದಲ್ಲಿ ಸೊ ಪೋರ್ಚುಗಲ್ನ ನಾವಿಕ ವಾಸ್ಕೋಡಿ ಗಾಮ ಅನ್ನುವಂಥದ್ದು 1498ರಲ್ಲಿ ಭಾರತದ ಪಶ್ಚಿಮ ಕರಾವಳಿಯಾದಂತಹ ಕಲ್ಲಿಕೋಟೆ ಸಮೀಪ ಕಾಪಾಡ್ ಅನ್ನುವಂತಹ ಸ್ಥಳಕ್ಕೆ ಬಂದು ತಲುಪ್ತಾನೆ. ಆಗ ಮೊಟ್ಟ ಮೊದಲನೇ ಬಾರಿಗೆ 1498ರಲ್ಲಿ ಈತನ ಸಹಾಯದಿಂದ ಭಾರತಕ್ಕೆ ಹೊಸ ಜಲಮಾರ್ಗ ಅನ್ನುವಂಥದ್ದು ಪ್ರಪಂಚಕ್ಕೆ ಗೊತ್ತಾಗುತ್ತೆ. ಈ ಹೊಸ ಜಲಮಾರ್ಗ ಅನ್ನುವಂಥದ್ದು ಭಾರತ ಮತ್ತು ಯುರೋಪ್ನ ನಡುವೆ ತುಂಬ ವರ್ಷಗಳ ಕಾಲ ವ್ಯಾಪಾರ ಮಾರ್ಗವಾಗಿ ಮಾರ್ಪಡುತ್ತೆ. ಈ ಭಾರತದೊಂದಿಗೆ ಮರು ವ್ಯಾಪಾರದ ಸಂಬಂಧವನ್ನು ಸ್ಥಾಪಿಸಿದ ಯುರೋಪಿಯನ್ನರಲ್ಲಿ ಪೋರ್ಚುಗೀಸರೇ ಮೊದಲಿಗರು. ಅದರಲ್ಲೂ ವಾಸ್ಕೋಡಿ ಗಾಮ ಅನ್ನುವಂಥವನ್ನೇ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡ್ದ ಅನ್ನುವಂಥದ್ದನ್ನು ನಾವು ಇಲ್ಲಿ ಸ್ಮರಿಸ್ಬೋದು ವಿದ್ಯಾರ್ಥಿಗಳೇ. ಸೊ ಇದು ಮುಖ್ಯವಾಗಿ ಭಾರತ ಮತ್ತು ಮಧ್ಯಕಾಲದಲ್ಲಿ ಭಾರತ ಮತ್ತು ಯುರೋಪ್ನ ನಡುವೆ ಇದ್ದಂತಹ ವ್ಯಾಪಾರದ ಅಂಶಗಳು ಯಾವುವು, ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯೋದಕ್ಕೆ ಕಾರಣವಾದಂತಹ ಅಂಶಗಳು ಅಥವಾ ಪ್ರೇರಣೆ ನೀಡಿದಂತಹ ಅಂಶಗಳು ಯಾವುವು, ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದರ ಮೊದಲ ವ್ಯಕ್ತಿ ಅಥವಾ ದೇಶ ಯಾವುದು ಅನ್ನುವಂಥ 3 ಅಂಶಗಳನ್ನು ನಾವು ನೋಡಿದ್ವಿ. ಸೊ ಬ್ರೀಫಾಗಿ ನೋಡೋಣ ಇನ್ನೊಮ್ಮೆ ಆ 3 ಅಂಶಗಳನ್ನು. ಭಾರತ ಮತ್ತು ಯುರೋಪ್ನ ನಡುವೆ ಮಧ್ಯಕಾಲದಲ್ಲಿ ವ್ಯಾಪಾರ ಯಾವ ರೀತಿ ಇತ್ತು ಅಂತಂತಂದರೆ, ಪ್ರಾಚೀನ ಕಾಲದಿಂದಲೂ ಭಾರತ ಮತ್ತು ಯುರೋಪ್ನ ನಡುವೆ ವ್ಯಾಪಾರ ಇತ್ತು. ಭಾರತದ ಸಾಂಬಾರು ಪದಾರ್ಥಗಳಾದಂಥ ಮೆಣಸು, ಜೀರಿಗೆ, ದಾಲ್ಚಿನ್ನಿ, ಏಲಕ್ಕಿ, ಶುಂಠಿ ಮುಂತಾದ ಉತ್ಪನ್ನಗಳಿಗೆ ಯುರೋಪ್ನಲ್ಲಿ ಬೇಡಿಕೆ ಇತ್ತು. ಸೊ ಭಾರತದಿಂದ ಏಷ್ಯಾದ
ಅರಬ್ನ ವರ್ತಕರು ಭಾರತದಿಂದ ವಸ್ತುಗಳನ್ನು ತೆಗೆದುಕೊಂಡೋಗಿ ಕಾನ್ಸ್ಟಾಂಟಿನೋಪಲ್ಗೆ ತಲುಪಿಸ್ತಾ ಇದ್ದರು. ಅಲ್ಲಿಂದ ಇಟಲಿಯ ವರ್ತಕರು ಯುರೋಪ್ ದೇಶಗಳಿಗೆ ಮುಟ್ಟಿಸ್ತಾ ಇದ್ದರು. ಇಟಲಿಯ ವರ್ತಕರು ವ್ಯಾಪಾರದಲ್ಲಿ ಏಕಸ್ವಾಮ್ಯವನ್ನು ಹೊಂದಿದ್ರು, ಹೆಚ್ಚು ಲಾಭವನ್ನು ಗಳಿಸ್ತಾ ಇದ್ದರು. ಸೊ ಕಾನ್ಸ್ಟಾಂಟಿನೋಪಲ್ ಅನ್ನುವಂಥದ್ದು ವ್ಯಾಪಾರದ ಹೆಬ್ಬಾಗಿಲಾಗಿತ್ತು. ಇದು ಮಧ್ಯಯುಗದಲ್ಲಿ ಭಾರತ ಮತ್ತು ಯುರೋಪ್ ದೇಶದ ವ್ಯಾಪಾರ ಸಂಬಂಧ. ಅದಾದ ನಂತರ ಹೊಸ ಜಲಮಾರ್ಗವನ್ನು ಯಾತಕ್ಕೆ ಕಂಡುಹಿಡಿತಾರೆ ಅಂತಂತಂದರೆ ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರ ಆದಂತಹ ಕಾನ್ಸ್ಟಾಂಟಿನೋಪಲ್ ಒಂದು ವ್ಯಾಪಾರದ ಹೆಬ್ಬಾಗಿಲು ಅಂತ ಕರೆಸ್ಕೊಳ್ತಾ ಇತ್ತು. ಇಂತಹ ಹೆಬ್ಬಾಗಿಲಾದಂಥ ಕಾನ್ಸ್ಟಾಂಟಿನೋಪಲನ್ನು 1453ರಲ್ಲಿ ಆಟೋಮನ್ ಟರ್ಕರು ವಶಪಡಿಸ್ಕೊಳ್ತಾರೆ ವಿದ್ಯಾರ್ಥಿಗಳೇ. ಇದಾದ ನಂತರ ಇದು ಈ ಟರ್ಕರ ಒಂದು ವ್ಯಾಪಾರ ನಿಯಂತ್ರಣಕ್ಕೆ ಒಳಪಡುತ್ತೆ. ಅವರು ಅಲ್ಲಿ ವ್ಯಾಪಾರ ಮಾಡೋದಕ್ಕೋಸ್ಕರ ಅತ್ಯಂತ ಹೆಚ್ಚು ತೆರಿಗೆಯನ್ನು ವಿಧಿಸ್ತಾರೆ. ಇದರ ಪರಿಣಾಮವಾಗಿ ವ್ಯಾಪಾರ ಅಲ್ಲಿ ಲಾಭದಾಯಕ ಆಗಲ್ಲ. ಅದರ ಜೊತೆಗೆ ಇಟಲಿಯ ಏಕಸ್ವಾಮ್ಯವನ್ನು ಮುರಿಬೇಕು ಅನ್ನುವಂಥದ್ದು ಸ್ಪೇನ್, ಪೋರ್ಚುಗಲ್ ದೇಶ ಮತ್ತು ಇತರ ಯುರೋಪ್ ದೇಶಗಳ ಮುಖ್ಯವಾದಂಥ ಅಜೆಂಡಾ ಆಗಿರುತ್ತೆ. ಸೊ ಇದಕ್ಕೆ ಪೂರಕವಾಗಿ ವೈಜ್ಞಾನಿಕ ಆವಿಷ್ಕಾರಗಳಾದಂಥ ದಿಕ್ಸೂಚಿ, ಆಸ್ಟ್ರೋಲಬ್ ಮತ್ತು ಸಿಡಿಮದ್ದುಗಳು ಆ ನಾವಿಕರಿಗೆ ನೆರವಾಗ್ತವೆ ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ಭಾರತಕ್ಕೆ ಒಂದು ಜಲಮಾರ್ಗವನ್ನು ಕಂಡುಹಿಡಿತಾರೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಅದಾದ ನಂತರ ಹೊಸ ಜಲಮಾರ್ಗವನ್ನು ಕಂಡುಹಿಡಿದರಲ್ಲಿ ಮುಖ್ಯವಾಗಿ ಪೋರ್ಚುಗಲ್ನ ನಾವಿಕನಾದಂಥ ವಾಸ್ಕೋ ಡಿ ಗಾಮ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿತಾನೆ. 1498ರಲ್ಲಿ ಗಲ್ಲಿಕೋಟೆ ಸಮೀಪದ ಕಾಪಾಡ್ ಅನ್ನುವಂಥ ಸ್ಥಳವನ್ನು ತಲುಪ್ತಾನೆ. ಈತ ಮೊಟ್ಟ ಮೊದಲನೇ ಬಾರಿಗೆ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದ್ರಲ್ಲಿ ಪ್ರಥಮನಾಗಿರ್ತಾನೆ. ಈತ ಕಂಡುಹಿಡಿದ ನಂತರ ಇದೇ ಮಾರ್ಗವಾಗಿ ಯುರೋಪ್ ಮತ್ತು ಭಾರತದ ನಡುವೆ ಅತಿ ಹೆಚ್ಚು ವ್ಯಾಪಾರ ಅನ್ನುವಂಥದ್ದು ವ್ಯಾಪಾರ ಮಾರ್ಗವಾಗಿ ಮಾರ್ಪಡುತ್ತೆ. ಸೊ ಅದರೊಂದಿಗೆ ಭಾರತದೊಂದಿಗೆ ಮರು ವ್ಯಾಪಾರ ಸಂಬಂಧವನ್ನು ಸ್ಥಾಪಿಸುವುದರಲ್ಲಿ ಯುರೋಪಿಯನ್ನರೇ ಮೊದಲಿಗರು ಅನ್ನುವಂತಹದ್ದು ಸಹ ಮುಖ್ಯವಾಗಿ ಇರುತ್ತೆ ಅಂತ ಹೇಳ್ತಾ ನಾನು ಮಾಡಿರುವಂತಹ ಇಂದಿನ ತರಗತಿ ಎಲ್ಲ ವಿದ್ಯಾರ್ಥಿಗಳಿಗೆ ಅರ್ಥವಾಗಿದೆ ಅಂತ ಇದೇ ಪಾಠದ ಮುಂದುವರೆದ ಭಾಗವನ್ನು ಮುಂದಿನ ಯೂಟ್ಯೂಬ್ ತರಗತಿಯಲ್ಲಿ ನಾವು ತಿಳಿಯೋಣ ಅಂತ ಹೇಳ್ತಾ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ವಂದನೆಗಳು.